ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆದ್ಯಾ ಭಟ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರಲ್ಲಿರುವಂತಹ ಅಪ್ ಡೌನ್ ಮ್ಯೂಸಿಯಂಗೆ ಬಂದಿದ್ದೇವೆ. ಟಿಕೆಟ್ ಅಮೌಂಟ್ ಅನ್ನ ನೀವಿಲ್ಲಿ ನೋಡಬಹುದು. ಟಿಕೆಟ್ ಅನ್ನ ತಗೊಂಡು ಒಳಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಫುಡ್ ಪೇರ್ ಇಡೋದಿಕ್ಕಂತಲೇ ಈ ತರ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಒಳಗಡೆ ಯಾರು ಕೂಡ ಇಲ್ಲಿ ಫುಡ್ ಪೇರ್ ಹಾಕೊಂಡು ಹೋಗುವ ಹಾಗಿಲ್ಲ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಇದು ಓಪನ್ ಇರುತ್ತೆ. ಕೆಲವು ರಿಸ್ಟ್ರಿಕ್ಷನ್ ಇದೆ, ಯಾವುದೇ ವಸ್ತುವನ್ನು ನಾವಿಲ್ಲಿ ಟಚ್ ಮಾಡಬಾರ್ದು. ಅಪ್ಸೈಡ್ ಡೌನ್ ಮ್ಯೂಸಿಯಂ ನ ಒಳಗಡೆ ನೋಡೋದಿಕ್ಕೆ ಈ ತರ ಇದೆ. ಇಲ್ಲಿ ಒಬ್ರು ಸ್ಟಾಫ್ ಇರ್ತಾರೆ, ಅವರೇ ನಮ್ಮನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನಿಲ್ಲಿಸಿ ಈ ತರ ಫೋಟೋ ಶೂಟ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ಎಲ್ಲವನ್ನು ಕೂಡ ಈ ತರ ಉಲ್ಟಾ ಸೆಟ್ ಮಾಡಿರ್ತಾರೆ, ಅಂದ್ರೆ ಉಲ್ಟಾ ಆಂಗಲ್ ಅಲ್ಲಿ ಸೆಟ್ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಒಬ್ರು ಸ್ಟಾಫ್ ಇವಾಗ ಫೋಟೋಸ್ ತೆಗಿತಾ ಇದ್ರು. ಅಂದ್ರೆ ಅವ್ರಿಗೆ ಆಕ್ಚುಲಿ ಗೊತ್ತಿರುತ್ತೆ ಯಾವ ಆಂಗಲ್ ಅಲ್ಲಿ ನಿಂತ್ರೆ ಫೋಟೋಸ್ ನೀಟಾಗಿ ಬರುತ್ತೆ ಅಂತ. ಹಾಗಾಗಿ ಅವರೇ ಬಂದು ಪ್ರತಿಯೊಂದು ಫ್ಯಾಮಿಲಿಯ ಫೋಟೋವನ್ನು ಕೂಡ ಅವರೇ ತೆಗಿತಾರೆ ನೀಟಾಗಿ. ತುಂಬಾ ಕ್ರೇಜಿಯಾಗಿ ಫೋಟೋಸ್ ಎಲ್ಲ ಇಲ್ಲಿ ಬರುತ್ತೆ. ಯಾರಿಗೆಲ್ಲ ಫೋಟೋ ಕ್ರೇಜ್ ಇದೆ ಅಂತವರು ಪಕ್ಕ ಒಂದ್ಸಲ ಇಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ಲೇಬೇಕು. ಆಕ್ಚುಲಿ ಇಲ್ಲಿ ತುಂಬಾ ಜನ ಸ್ಟಾಫ್ ಇರ್ತಾರೆ. ಪ್ರತಿಯೊಬ್ಬ ವಿಸಿಟರ್ಸ್ ಜೊತೆಗೆ ಒಬ್ರು ಸ್ಟಾಫ್ ಬಂದು ಇಲ್ಲಿ ಫೋಟೋಸ್ ತೆಗಿತಾರೆ. ಅದು ಕೂಡ ನಿಮ್ದೇ ಮೊಬೈಲ್ ಅಲ್ಲಿ ಅವರು ಫೋಟೋಸ್ ತೆಗೆಯುವಂತದ್ದು. ತುಂಬಾ ಕ್ರೇಜಿಯಾಗಿ ಹಾರಿತರ, ಈಜಿತರ, ಒಂಥರ ಗಾಳಿಯಲ್ಲಿ ತೇಲಾಡಿತರ ಅಲ್ಲ, ತುಂಬಾ ಕ್ರೇಜಿಯಾಗಿ ಇಲ್ಲಿ ಫೋಟೋಸ್ ಎಲ್ಲ ಬರುತ್ತೆ. ನಮ್ಮ ಫ್ಯಾಮಿಲಿಯ ಫೋಟೋಸ್ ಅನ್ನೆಲ್ಲ ಅವರು ಯಾವ ತರ ಶೂಟ್ ಮಾಡಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಆಕ್ಚುಲಿ ಪರ್ಸನಲಿ ನಂಗೆ ಫೋಟೋ ಕ್ರೇಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಇದು. ಅಪ್ಸೈಡ್ ಡೌನ್ ಮ್ಯೂಸಿಯಂಗೆ ಅವಾರ್ಡ್ ಕೂಡ ಬಂದಿದೆ. ನಿಮ್ಗೇನಾದ್ರೂ ಫೋಟೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಅಲ್ಲಿ ನಾವು ನಮ್ಮ ಜೊತೆ ಇಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಫೋಟೋಸನ್ನೆಲ್ಲ ಶೂಟ್ ಮಾಡಿದ ಸ್ಟಾಫ್ ಜೊತೆ ಫೋಟೋಸ್ ಅನ್ನ ತಗೊಂಡ್ವಿ. ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.